ಹಾಯ್ ಎಲ್ರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮನೆ ಮಗಳು ಶ್ವೇತಾ ಇವತ್ತು ನಿಮ್ಮ ಜೊತೆಗೆ ಮನೆಯಲ್ಲೇ ಹೋಮ್ ಮೇಡ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಆಯಿಲು, ಶುಗರು ಮತ್ತು ವೆನಿಲಾ ಎಸೆನ್ಸು ಮತ್ತು ಹಣ್ಣಾಗಿರೋ ಬನಾನಾ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು. ಆಮೇಲೆ ಬೇಕಿಂಗ್ ಸೋಡಾ ಮತ್ತು ಸೋಡಾ ತೊಗೊಂಡಿದ್ದೀನಿ. ಹಾಗೆ ಚಾಕೋ ಚಿಪ್ಸು ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಬಾದಾಮಿ ಅಥವಾ ಏನಾದರೂ ಕಟ್ ಮಾಡಿ ಹಾಕ್ಬೋದು, ತೊಂದರೆ ಇಲ್ಲ. ಸೊ ಹಾಗೆ ಹಾಲು ಮತ್ತು ಮೈದಾ ಇಷ್ಟನ್ನು ತೊಗೊಂಡಿದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ನಾನು ಬ್ಲೆಂಡರ್ಗೆ 2 ಬನಾನಾ ಹಾಕ್ಕೊತಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಶುಗರು ಮತ್ತು ಆಯಿಲ್ ಹಾಕ್ಕೊತಿದ್ದೀನಿ 3/4 ಕಪ್ಪಷ್ಟು. ಹಾಗೆ ಹಾಲು ಅಷ್ಟೇ ಸೇಮ್ 3/4 ಕಪ್ಪಷ್ಟು ಹಾಲನ್ನ ಹಾಕ್ಕೊತಿದ್ದೀನಿ. ಇದನ್ನು ಇವಾಗ ನಾವು ಬ್ಲೆಂಡ್ ಮಾಡ್ಕೊಳ್ಳೋಣ. ನುಣ್ಣಗೆ ಪೇಸ್ಟ್ ಆಗೋ ಥರ ಮಾಡ್ಕೊಳ್ಳೋಣ. ಬ್ಲೆಂಡ್ ಮಾಡ್ಕೊಂಡಿರೋದನ್ನ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಒಂದು 2 ಕಪ್ಪಷ್ಟು ಮೈದಾನ ತೊಗೊತಿದ್ದೀನಿ. ಎಲ್ಲನೂ ಈ ಥರ ಸಾಣಿಸ್ಕೋಬೇಕು. ಒಂದು ಚೂರು ಬೇಕಿಂಗ್ ಸೋಡಾ ತೊಗೊತಾ ಇದ್ದೀನಿ. ಹಾಗೆ ಮತ್ತು ನಾರ್ಮಲ್ ಅಡುಗೆ ಸೋಡಾ. ಸೊ ಎರಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಂತೆ, ನನಗೆ ಅಂತೂ ಗೊತ್ತಿಲ್ಲ, ಬಟ್ ನಾನು ಎರಡೂ ಯೂಸ್ ಮಾಡ್ತೀನಿ. ಸೋಡಾನ ತುಂಬ ಜಾಸ್ತಿನೂ ಹಾಕಿಬಿಡಬೇಡಿ, ಒಂದು 1/2 ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ. ಹಾಗೆ ಇದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಆಯಿಲು ಮತ್ತು ಶುಗರ್ನ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ನಾವು ಸೈಡಿಗೆ ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದು ಮಿಶ್ರಣ ಇತ್ತಲ್ವ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ನಾನು ಚಾಕೋಸ್ ಹಾಕ್ತಾಯಿದ್ದೀನಿ. ಹಾಗೆ ವೆನಿಲಾ ಫ್ಲೇವರ್ನ ಹಾಕ್ಕೊತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಆದರೆ ಸಾಕಾಗುತ್ತೆ, ತುಂಬ ಜಾಸ್ತಿನೂ ಏನು ಬೇಡ. ಅಷ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಕ್ವಿಕ್ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಕೇಕು. ಸೊ ಆಮೇಲೆ ಮಿಶ್ರಣ ಕೂಡ ತುಂಬ ನೀರು ಥರ ಇರಬಾರ್ದು. ನಾವೆಲ್ಲ ದೋಸೆಗೆಲ್ಲ ಯಾವ ಥರ ರೆಡಿ ಮಾಡ್ಕೊತೀವಲ್ಲ ಬ್ಯಾಟರು, ಆ ಕನ್ಸಿಸ್ಟೆನ್ಸಿಗಿದ್ದರೆ ಸಾಕಾಗತ್ತೆ. ಈಗ ಇದು ಬ್ಲೆಂಡ್ ಆಗಿದೆ ಚೆನ್ನಾಗಿ. ಈಗ ಮೋಲ್ಡಿಗೆ ಟ್ರಾನ್ಸ್ಫರ್ ಮಾಡೋಣ. ಯಾವ ಮೋಲ್ಡ್ ಇದೆಯೋ ಮನೇಲಿ ಅದನ್ನು ಯೂಸ್ ಮಾಡ್ಬೋದು. ಇದಕ್ಕೆ ಮೋಲ್ಡಿಗೆ ಫಸ್ಟ್ ಸ್ವಲ್ಪ ಆಯಿಲನ್ನು ಹಚ್ಕೊಂಡು ಅದರ ಮೇಲೆ ನಾವು ಮೈದಾ ಹಿಟ್ಟನ್ನು ಡಸ್ಟ್ ಮಾಡ್ಕೊಳ್ಳೋಣ. ತುಂಬಾ ಹಾಕ್ಬಿಡ್ಬಾರ್ದು ಮೈದಾ ಹಿಟ್ಟು ಫುಲ್ಲೂ. ಒಂದು ಟೀ ಸೋಸೋದೇನಾದರೂ ಇರುತ್ತಲ್ವ, ಅದರಲ್ಲಿ ಜಸ್ಟ್ ಡಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಕೈಯಲ್ಲೇ ಸ್ವಲ್ಪ ಡಸ್ಟ್ ಮಾಡ್ಕೋಬೇಕು. ಆ ಥರ ಮಾಡ್ಕೊಳೋದ್ರಿಂದ ಏನಾಗುತ್ತೆ, ಅಂಟ್ಕೊಳಲ್ಲ. ಸೊ ಕೇಕು ತುಂಬ ಚೆನ್ನಾಗಿ ಬಿಟ್ಕೊಳುತ್ತೆ ಅನ್ನೋದಕ್ಕೆ. ಆಮೇಲೆ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಬ್ಯಾಟರ್ನ ಅದಕ್ಕೆ ಹಾಕ್ಕೊಂಡಾದ್ಮೇಲೆ ಈ ಥರ ಕಟಕಟ ಅಂತ ಕುಟ್ಟೋದನ್ನ ಮರಿಬೇಡಿ. ಆ ಥರ ಮಾಡೋದ್ರಿಂದ ಎಲ್ಲ ನೀಟಾಗಿ ಸೆಟಲ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಮೇಲ್ಗಡೆ ನಾನು ಇನ್ನೊಂದು ಸ್ವಲ್ಪ ಚಾಕೋಸ್ ಹಾಕ್ಕೊತಾ ಇದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗೋದ್ರಿಂದ ನಾನು ಜಾಸ್ತಿ ಹಾಕ್ತೆ. ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ನಾನು ಸ್ವಲ್ಪ ಹಾಕಿಬಿಟ್ಟು ಇದನ್ನು ಇವಾಗ ಸ್ವಲ್ಪ ಬ್ಯಾಟರ್ ಉಳಿದಿತ್ತು, ಅದನ್ನು ನಾನೀಗ ಕಪ್ ಕೇಕ್ ಮೋಲ್ಡಲ್ಲಿ ಕೂಡ ಹಾಕ್ಕೊತಾ ಇದ್ದೀನಿ. ಮೋಲ್ಡ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಪೇಪರ್ ಮೋಲ್ಡನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಕೇರ್ಫುಲ್ಲಾಗಿ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡಾದ್ಮೇಲೆ ಎಲ್ಲನೂ ಈ ಥರ ಸೆಟಲ್ ಮಾಡಬೇಕು ಅದನ್ನು ನೀಟಾಗಿ. ಅದ್ರ ಮೇಲೂ ನಾನು ಇನ್ನೊಂದು ಸ್ವಲ್ಪ ಚಾಕೋಸ್ನ ಹಾಕ್ಕೊಂಡು ಇದನ್ನು ಕೂಡ ಜೊತೆಗೆ ನಾನು ಇಡ್ತಾಯಿದ್ದೀನಿ. ಈಗ ಇದನ್ನು ಓವನ್ನಲ್ಲಿ ಇಡೋಣ. ಇಟ್ಬಿಟ್ಟು ನಾನು 180 ಮತ್ತು 3/4 ಗಂಟೆ ಇಟ್ಟಿದ್ದೆ. ಅಷ್ಟು ಬೇಕಾಗುತ್ತೆ. ಕಪ್ ಕೇಕ್ ಸ್ವಲ್ಪ ಬೇಗ ಆಗುತ್ತೆ, ಬಟ್ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಆಗಲಿಕ್ಕೆ. ಯಾಕಂದರೆ ಸೈಡಲ್ಲೆಲ್ಲ ಚೆನ್ನಾಗಾಗಿರುತ್ತೆ, ಬಟ್ ಮಿಡಲಲ್ಲಿ ತುಂಬ ನೀಟಾಗಿ ಬಂದಿರಲ್ಲ. ಸೊ ಹಂಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ.
ಅದು ಒಳಗೆ ಉಪ್ಕೊಳ್ತಾ ಇರೋದನ್ನ ನೋಡಿಬಿಟ್ಟು ನನಗೂ ಫುಲ್ಲು ನಾನು ಉಪ್ಕೊತಾ ಇದ್ದೆ, ಅಲ್ಲಿ ಎಲ್ಲರ ಹತ್ರ ಹೇಳ್ತಾ ಇದ್ದೆ ಬಂದಿದೆ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿಬಿಟ್ಟು. ಸೊ ಫೈನಲಿ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿದ ತಕ್ಷಣ ಗೊತ್ತಾಗುತ್ತಲ್ವ ಪರ್ಫೆಕ್ಟಾಗಿ ಬಂದಿದೆಯೋ ಬಂದಿಲ್ವಾ ಅಂತ ಹೇಳ್ಬಿಟ್ಟು. ನೋಡಿದಾಗಂತೂ ತುಂಬಾ ಅಂದರೆ ತುಂಬಾ ಖುಷಿ ಆಯಿತು. ಮಾಡುವಾಗ ಸ್ವಲ್ಪ ಗಡಿಬಿಡಿ ಅಂತ ಅನ್ನಿಸ್ತಿತ್ತು, ಬಟ್ ಮಾಡಿದಾದ್ಮೇಲೆ ರಿಸಲ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಇದುವರೆಗೂ ಯಾರೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ ಅನ್ನೋದಾದರೆ ಖಂಡಿತ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಇಲ್ಲ ಸ್ವಲ್ಪ ಟ್ರೈ ಮಾಡಿ ಫಸ್ಟಿಗೆ, ನೋಡಿ ಯಾವಾಗೊಂದು ನಿಮ್ಗೆ ಐಡಿಯಾ ಬರುತ್ತೆ. ಕೆಲವೊಂದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ಪರ್ಫೆಕ್ಟ್ ಆಗೋಕ್ಕಾಗೋದು, ಫಸ್ಟಿಗೆ ಎಲ್ಲನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಚೆನ್ನಾಗಿ ಬಂದಿತ್ತು. ಮಕ್ಕಳು ತುಂಬ ಖುಷಿಪಟ್ಟು ತಿಂದರು. ಆಮೇಲೆ ನಮಗೂ ಫೀಲ್ ಆಯಿತು, ಎಷ್ಟು ದಿನ ಹೊರಗಡೆ ತೊಗೊಂಬಂದು ತಿಂತಾಯಿದ್ವಲ್ಲ, ಮನೇಲೇ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದಲ್ವ ಅಂತ. ಅದನ್ನ ಓನಲ್ಲಿ ಇಟ್ಬಿಟ್ಟು ನಮ್ಮ ಮನೆ ಕೆಲಸ ಮುಗಿಯೋ ಅಷ್ಟೊತ್ತಿಗೆ ಅದು ಆಗಿತ್ತು. ಮತ್ತು ತುಂಬಾ ಏನು ಕಷ್ಟ ಇಲ್ಲ ಮಾಡೋದು, ತುಂಬ ಅಂದರೆ ತುಂಬಾ ಈಸಿ. ಬಟರ್ ಎಲ್ಲ ಒಂದು 10 ಮಿನಿಟ್ಸ್ ಎಲ್ಲ ನಾವು ರೆಡಿ ಮಾಡ್ಕೊಂಡ್ಬಿಡ್ಬೋದು, ಮನೇಲೆಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತು ಅಂತಂದರೆ. ಈ ಚಾಕೋಸ್ ಎಲ್ಲ ಇಲ್ಲ ಅಂತಂದ್ರೂ ಸ್ಕಿಪ್ ಮಾಡ್ಕೋಬೋದು, ಏನೂ ಇಲ್ಲ. ಪ್ಲೈನ್ ಕೇಕ್ ಥರ ಫೀಲ್ ಆಗ್ತಿತ್ತು ಅಥವಾ ಪ್ಲೈನ್ ಮಫಿನ್ ಥರ ಫೀಲ್ ಆಗ್ತಿತ್ತು. ಅದು ಬಿಟ್ಟರೆ ಟೇಸ್ಟಲ್ಲಿ ಮಾತ್ರ ಡಿಫ್ರೆಂಟ್ ಏನೂ ಆಗೋಲ್ಲ. ನೋಡೋಕ್ಕೆ ಸ್ವಲ್ಪ ಲುಕ್ಕಾಗಿ ಯುನೀಕಾಗಿ ಅಂತ ಅನಿಸುತ್ತೆ. ಮತ್ತು ಮಕ್ಕಳಿಗೆ ತಿನ್ನುವಾಗ ಚಾಕೋಸ್ ಮಧ್ಯೆ ಸಿಕ್ಕರೆ ಅವರಿಗೆ ಖುಷಿಯಾಗುತ್ತೆ. ಸೊ ಸೂಪರಾಗಿ ಬಂದಿತ್ತು. ಮನೇಲಿ ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು. ಮತ್ತು ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ ರೆಸಿಪಿ ಬೇಕು ಅಂತಲೂ ಕಮೆಂಟ್ ಮಾಡಿ, ನಾನು ಮಾಡಿ ಹಾಕೋ ಪ್ರಯತ್ನವನ್ನು ಮಾಡ್ತೀನಿ. ಕೇಕ್ ಮಾತ್ರ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಫೈನಲಿ ನಾವು ಮಾಡಿರೋ ಡಿಶ್ನ ಮಕ್ಕಳು ತಿಂದ್ಬಿಟ್ಟು ಚೆನ್ನಾಗಿದೆ ಅಂದರೆ ಏನೋ ಒಂಥರ ಸ್ಯಾಟಿಸ್ಫೈ ಅಲ್ವಾ. ಹೋಲ್ ಡೇ ಫುಲ್ ಹ್ಯಾಪಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಟ್ರೈ ಮಾಡಿದ್ದಕ್ಕೂ ಸಾಕಾಯಿತು ಅನ್ನೋ ಒಂದು ಫೀಲ್ ಆಗುತ್ತೆ. ಯಾರಿಗೆಲ್ಲ ಈ ಥರ ಕೇಕು ಸ್ವೀಟ್ಸು ಇಷ್ಟ ಆಗುತ್ತೋ ಅವ್ರಿಗೆ ಈ ರೆಸಿಪಿನ ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕಪ್ ಕೇಕ್ ಕತೆ ಮುಗೀತು, ಬಟ್ ಕೇಕಿಗೆ ಬಂದರೆ ಅಂತೂ ಸಖತ್ತಾಗಿತ್ತು. ಸೈಡಲ್ಲಿ ಸ್ವಲ್ಪ ನಾವು ಬಿಡಿಸ್ಕೊಂಡು ಉಲ್ಟಾ ಹಾಕಿದ್ರೆ ಕೇಕ್ ರೆಡಿಯಾಗಿತ್ತು. ಇದೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಎರಡು ಸೇಮ್ ಬ್ಯಾಟರ್ ಅಲ್ವಾ, ಸೇಮ್ ಕನ್ಸಿಸ್ಟೆನ್ಸಿಯಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸರಿ ಸೈಡೆಲ್ಲ ಕಟ್ ಮಾಡಿಕೊಂಡು ಉಲ್ಟಾ ಹಾಕಿದ್ರೆ ಮುಗೀತು. ಸ್ವಲ್ಪನೂ ಕೂಡ ಇಟ್ಕೊಂಡಿರಲಿಲ್ಲ ಮೋಲ್ಡಿಗೆ, ಅಷ್ಟು ಚೆನ್ನಾಗೇ ಬಿಟ್ಕೊಂಡಿತ್ತು. ಸೂಪರಾಗಿ ಬಂದಿತ್ತು ಮಾತ್ರ, ಸ್ಮೂತಾಗಿ ತುಂಬ ಚೆನ್ನಾಗಿ ತುಂಬ ಪರ್ಫೆಕ್ಟಾಗಿ ಬಂದಿತ್ತು. ನೀವು ಕೂಡ ಮನೇಲಿ ಮಾಡಿ ಇಷ್ಟ ಆದರೆ ಗೊತ್ತಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ, ಓಕೆನಾ? ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ ಬಾಯ್ ಬಾಯ್.